Hello everyone, welcome to Sankalp Learning Solutions. Let us see question number 12 of chapter Classification of Elements and Periodicity in Properties. Elements A, B and C have atomic numbers 3, 11 and 19 respectively. Which of the following statements is correct? 3, 11 ಮತ್ತೆ 19 ಇದೆ A, B, C atomic numbers. ಯಾವುದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಅಂತ ಕೇಳ್ತಿದ್ದಾರೆ. ಆಲ್ ತ್ರೀ ಬಿಲಾಂಗ್ಸ್ ಟು ದ ಸೇಮ್ ಪೀರಿಯಡ್. ಸೇಮ್ ಪೀರಿಯಡ್ಗೆ ಬಿಲಾಂಗ್ ಆಗ್ತದ ಇಲ್ವಾ ಅಥವಾ ಸೇಮ್ ಗ್ರೂಪಿಗೆ ಬಿಲಾಂಗ್ ಆಗುತ್ತಾ ಇದನ್ನ ನೋಡಕ್ ನಮ್ಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಕು. ಫೈನ್. 3 ಇದ್ರೆ ಏನಂತ ಬರಿತೀನಿ? 1s2 2s1. ಇಫ್ ಇಟ್ ಈಸ್ 11 1s2 2s2 2p6 3s1. ಇಫ್ ಇಟ್ ಈಸ್ 19 1s2 2s2 2p6 3s2 3p6 4s1. 19 ಆಯ್ತಾ? 10 19. ಸಿ ವೇಲೆನ್ಸ್ ಇಲೆಕ್ಟ್ರಾನ್ಸ್. ಇಲ್ಲಿ ವೇಲೆನ್ಸ್ ಯಾವ್ದು ಇದೆ? 2s1 3s1 and 4s1 ಅಲ್ವಾ? ವೇಲೆನ್ಸ್ ಇಲೆಕ್ಟ್ರಾನ್ಸ್ 1 1 1 ಅದು s1 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 ಇದೆ. ಸೊ ದೇ ಬಿಲಾಂಗ್ಸ್ ಟು ಸೇಮ್ ಗ್ರೂಪ್. ಒಂದೇ ಗ್ರೂಪ್ಗೆ ಬಿಲಾಂಗ್ ಆಗುತ್ತೆ. ಆಲ್ ತ್ರೀ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಎ ಆಲ್ ತ್ರೀ ಬಿಲಾಂಗ್ಸ್ ಟು ಸೇಮ್ ಪೀರಿಯಡ್ ರಾಂಗ್. ಪೀರಿಯಡ್ ಅನ್ನ ಹೇಗೆ ನೋಡ್ತೀವಿ? ಯಾವುದು ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇದೆ ಅದನ್ನ ಪೀರಿಯಡ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ 2 ಇದೆ. ಸೊ ದಿಸ್ ಬಿಲಾಂಗ್ಸ್ ಟು ಎ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್, ಬಿ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್ ಅಂಡ್ ಸಿ ಬಿಲಾಂಗ್ಸ್ ಟು ಫೋರ್ತ್ ಪೀರಿಯಡ್. ದೇ ಬಿಲಾಂಗ್ಸ್ ಟು ಡಿಫರೆಂಟ್ ಪೀರಿಯಡ್. C. Atomic radius decreases from A to C. No, this is wrong. ಯಾಕೆಂದ್ರೆ A to C ಗೆ ಬಂದ್ರೆ atomic radius increases. Since they are belonging to the same group, atomic radius increases. Option D, ionization energy increases from A to C. This is also wrong. So the correct option is option B. All three belong to the same group. ಮೂರು ಒಂದೇ ಗ್ರೂಪಿಗೆ. ಅಥವಾ ಇನ್ನೂ ಒಂದು ಈಸಿ ಶಾರ್ಟ್ ಕಟ್ ಇದೆ. ಸಿ 3 ಇದೆ ಅಂದ್ರೆ this belongs to second group ಅಂತ ಗೊತ್ತಾಯಿತು. We know that by adding 8 to this 3 ನಾವು ನೆಕ್ಸ್ಟ್ ಗ್ರೂಪ್ ಅಲ್ಲಿ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಈ ಗ್ರೂಪ್ ಅಲ್ಲಿ ಯಾವ ಎಲಿಮೆಂಟ್ ಬರುತ್ತೆ ಫೈಂಡ್ ಔಟ್ ಮಾಡ್ಬೋದು. ಸೊ 3 + 8 ಮಾಡಿದ್ರೆ ಎಷ್ಟು ಬರುತ್ತೆ? 11. ಈಗ ಇದು ಥರ್ಡ್ ಪೀರಿಯಡ್ ಆಯ್ತು. ಥರ್ಡ್ ಪೀರಿಯಡ್ ಇಂದ ಫೋರ್ತ್ ಪೀರಿಯಡ್ಗೆ ನಾವು 8 ಅನ್ನ ಆಡ್ ಮಾಡೋದ್ರ ಥ್ರೂ ಇದ್ರ ಕೆಳಗೆ ಯಾವ ಎಲಿಮೆಂಟ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೋದು. 8 ಆಡ್ ಮಾಡಿದಾಗ 19 ಸಿಗುತ್ತೆ. ಇದು ಶಾರ್ಟ್ ಕಟ್ ಇದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.